ಇದ್ರ ಜೊತೆಗೆ ನೆಕ್ಸ್ಟ್ ಪ್ರಿಲಿಮ್ಸ್ಗೆ ಪ್ರಿಲಿಮ್ಸು ಮೋರ್ ಆಫ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕು. ಫೋಕಸ್ ಆನ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲ ಅಂದ್ರೆ ಫಿಲ್ಮ್ಸ್ ಕ್ಲಿಯರ್ ಆಗೋದು ಕಷ್ಟ. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಎಲ್ಲದರ ಮೇಲೆ ತಗೊಳ್ತೀರಾ. ಅದರಲ್ಲಿ ಫಸ್ಟ್ ಪೇಪರ್, ಪರ್ಟಿಕ್ಯುಲರ್ಲಿ ದಿ ಫಸ್ಟ್ ಪೇಪರ್ ಯಾವ್ದು, ಹಿಸ್ಟ್ರಿ, ಪಾಲಿಟಿ, ಎಕನಾಮಿ ಅಂಡ್ ಜಾಗ್ರಫಿ. ಇವಿಷ್ಟು ಸಬ್ಜೆಕ್ಟ್ಸ್ ಏನಿದೆ ಫಸ್ಟ್ ಪೇಪರ್ ಅಲ್ಲಿ ಬರುತ್ತೆ. ಇದಿಷ್ಟು ಸೇರಿ 60 ಮಾರ್ಕ್ಸ್, 60 ಕ್ವಶನ್ಸ್. ಕರೆಂಟ್ ಅಫೇರ್ಸ್ 40 ಕ್ವಶನ್ಸ್, ರೈಟ್. ಸೊ ಇವಿಷ್ಟು ಸಬ್ಜೆಕ್ಟ್ಸ್ಗೆ ನಾನು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಟ್ಕೊಂಡ್ರೆ ಈ 60 ಕ್ವಶನ್ಸ್ ಅನ್ನ ನಾನು ಅಟೆಂಡ್ ಮಾಡಬಹುದು. ಈ 60 ಯಾರ ಕೈಲಿ ಅಟೆಂಡ್ ಮಾಡೋಕ್ಕಾಗಲ್ಲ, ಅಟ್ ಲೀಸ್ಟ್ ಒಂದು 40 ಆದ್ರೂ ಅಟೆಂಡ್ ಮಾಡಬಹುದು ಅಂತ. ನೀವು 40 ಅಟೆಂಡ್ ಮಾಡಿದ್ರೆ ಅವಾಗ ನಿಮ್ಗೆ ಏನಾಗುತ್ತೆ, ಇದ್ರಲ್ಲಿ ರನ್ ಟೈಮ್ ಎರರ್ಸ್ ಎಲ್ಲ ತೆಗೆದ್ರೆ 30 ಕರೆಕ್ಟ್ ಆಗಿ 10 ರಾಂಗ್ ಆದ್ರೂ 30 ಕರೆಕ್ಟ್, 30 ಅಲ್ಲ 5%, 35 ಕರೆಕ್ಟ್ ಆಗಿ 5 ರಾಂಗ್ ಆಗಬೇಕು. ಸೊ 10% ಹೋಯ್ತು ಅಂತ ಅನ್ಕೊಳ್ಳಿ ರನ್ ಟೈಮ್ ಎರರ್ಸ್. ಇಲ್ಲಿ 40 ಇರುತ್ತೆ. ಈ 40 ಅಲ್ಲಿ ಅಗೇನ್ ಯು ವಿಲ್ ಅಟೆಂಡ್ ಅರೌಂಡ್ 30-35 ಅಂತ ಅನ್ಕೊಳ್ಳಿ, ಡಿಪೆಂಡಿಂಗ್ ಅಪಾನ್ ಯುವರ್ ಪ್ರಿಪರೇಷನ್. ಒಂದು 30 ಅಟೆಂಡ್ ಮಾಡ್ತೀರಾ ಅಂದ್ರೆ ಅಗೇನ್ ಎಷ್ಟಾಯ್ತು ಇಲ್ಲಿ ಫ್ರಂಟ್ ಟೈಮ್ ಎರರ್ಸ್ 35 ತೆಗಿತೀನಿ, 35 75 ಕ್ವಶನ್ಸ್ ಬರಬೇಕು. 75 ಕ್ವಶನ್ಸ್ ಅಲ್ಲಿ ನೆಗೆಟಿವ್ ಎಲ್ಲ ತೆಗೆದ್ರೆ 70 ಕ್ವಶನ್ಸ್ ನಿಮ್ ಕೈಲಿ ಇರುತ್ತೆ. ಸೊ 70 ಕ್ವಶನ್ಸ್ ಬಂದ್ರೆ ಎಷ್ಟಾಯ್ತು, 140 ಇನ್ ದಿ ಪೇಪರ್ 1. ಓಕೆ, ಸಿಮಿಲರ್ಲಿ ಇನ್ ದಿ ಪೇಪರ್ 2, ಸೈನ್ಸ್ ಅಂಡ್ ಟೆಕ್ನಾಲಜಿ, ecology and environment, then general mental ability, then current affairs. So ಇದು 15 30 ಪ್ಲಸ್ ಇದು 60. ಈ 60ರಲ್ಲಿ ದಟ್ ಇನ್ಕ್ಲೂಡ್ಸ್ ಎಕನಾಮಿಕ್ ಸರ್ವೆ ಪ್ಲಸ್ ಬಜೆಟ್, ಓಕೆ, ದೆನ್ ಸ್ಟೇಟ್ ಕರೆಂಟ್ ಅಫೇರ್ಸ್. ಇದಿಷ್ಟು ಇನ್ಕ್ಲೂಡ್ ಇರುತ್ತೆ. ಸೊ ನೀವು ಇದಕ್ಕೆ ಥರೋವಾಗಿ ರೆಡಿ ಆಗ್ತೀರಾ. ಅಗೇನ್ ತಪ್ಪು ಮಾಡ್ದ 40, ಓಕೆ, not 60, 40. ಓಕೆ 40. ಸೊ 40 ಅಲ್ಲಿ ಇದನ್ನ ಥರೋವಾಗಿ ರೆಡಿ ಆಗ್ತೀರಾ. ಯಾಕೆ, ನಮ್ಮ ಮಟೀರಿಯಲ್ ಇರುತ್ತೆ, ಪ್ಲಸ್ ನಮ್ಗೆ ಎಕನಾಮಿಕ್ ಸರ್ವೆ ಬಜೆಟ್ ಮಟೀರಿಯಲ್ ಕೊಟ್ಟಿರ್ತೀವಿ, ಪ್ಲಸ್ ಕ್ಲಾಸ್ ತಗೊಂಡಿರ್ತೀವಿ. ಇಷ್ಟೆಲ್ಲ ಆದ್ಮೇಲೆ ಥರೋವಾಗಿ ರೆಡಿ ಆಗಿರ್ತೀರಾ. ಎಲ್ಲೂ ಮಿಸ್ ಆಗಂಗಿಲ್ಲ, ಬಟ್ ಮಿಸ್ ಆಗುತ್ತೆ. ಆದ್ರೂ ಯಾರು ದೇವರಲ್ಲ. ಯಾಕೆ, 35 ಕ್ವಶನ್ಸ್, ಅರೌಂಡ್ 30 to 35 ಕ್ವಶನ್ಸ್ ಇದರಲ್ಲಿ ನಾವು ಅಟೆಂಡ್ ಮಾಡ್ಬೋದು ಅಷ್ಟೇ. ಈ 35 ಕ್ವಶನ್ಸ್ ಅಟೆಂಡ್ ಮಾಡಿದ್ರಿ, 30 ಕ್ವಶನ್ಸ್ ಕರೆಕ್ಟ್ ಆಯ್ತು, 5 ಕ್ವಶನ್ ರಾಂಗ್ ಆಯ್ತು. ಓಕೆ, ದೆನ್ ಹಿಯರ್ 60 ಕ್ವಶನ್ಸ್ ಇದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಎಲ್ಲರೂ ಚೆನ್ನಾಗಿ ಓದ್ತೀರಾ, ಬಟ್ ಫ್ಯೂ ಪೀಪಲ್ ವಿಲ್ ಬಿ ಹ್ಯಾವಿಂಗ್ ಮೋರ್ ಕಾನ್ಫಿಡೆನ್ಸ್ ಅಂಡ್ ಫ್ಯೂ ಅದರ್ ಪೀಪಲ್ ವಿಲ್ ನಾಟ್ ಬಿ ಹ್ಯಾವಿಂಗ್ ಮೋರ್ ಕಾನ್ಫಿಡೆನ್ಸ್. ಈ ಪೇಪರ್ ಏನಿದೆ BA ಅವರಿಗೆ ಇಲ್ಲ ಅಂತ ಹೇಳ್ತೀನಿ ನಾನು. ಅಂದ್ರೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಿಗೆ ಪೇಪರ್ 2 ಇಸ್ ವೆರಿ ಡಿಫಿಕಲ್ಟ್. ಟು ಸರ್ಟನ್ ಎಕ್ಸ್ಟೆಂಟ್ BCom ಆಲ್ಸೋ. ಓಕೆ, ವೆರಿ ಡಿಫಿಕಲ್ಟ್. ಯಾಕೆ, ಬಿಕಾಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಅವರಿಗೆ ಎಕ್ಸ್ಪೋಜರ್ ಇರೋದಿಲ್ಲ. ಆಮೇಲೆ ಅದು ತುಂಬಾ ಸ್ವಲ್ಪ ಟೆಕ್ನಿಕಲ್ ಅನ್ನೋದು ಫೀಲ್ ಆಗುತ್ತೆ. ಸೊ ಹಾಗೆ ಸ್ವಲ್ಪ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾರೆ. ಅವರು ಮೇಜರ್ ಆಗಿ ಸ್ಟ್ರಾಂಗ್ ಇರೋದು ಪೇಪರ್ 1 ಅಲ್ಲಿ. ಸೊ ಅಲ್ಲೇ ನೀವೇನಾದ್ರೂ ಅಟೆಂಡ್. ಇಲ್ಲಿ ಅಗೇನ್ 60 ಕ್ವಶನ್ಸ್ ಅಲ್ಲಿ ಯು ಹ್ಯಾವ್ ಟು ಅಟೆಂಡ್ ಅಗೇನ್ 40 ಕ್ವಶನ್ಸ್. ರನ್ ಟೈಮ್ ಎರರ್ 35, 5 ಕ್ವಶನ್ಸ್ ರಾಂಗ್, ಅರೌಂಡ್ ಎಷ್ಟಾಯ್ತ್ರಿ ಮತ್ತೆ 70 ಪ್ಲಸ್ 75 ಎಷ್ಟಾಯ್ತು, 70 ಪ್ಲಸ್ 75 145, 5 10 20 by 3 ಎಷ್ಟೋಯ್ತು, 6 to 7 ಕ್ವಶನ್ಸ್ ಆಯ್ತು. ಅಂದ್ರೆ 135 ಅನ್ಕೊಳ್ಳಿ, ಹೋಗಿ 10 ಕ್ವಶನ್ ತೆಗೆಯೋಣ. 135 into 2 270. ಹಿಂಗ್ ಮಾಡಿದ್ರೆ 270 ಬರುತ್ತೆ. ನಾವು ಎಷ್ಟು ಸೇಫ್ ಇರ್ಲಿಕ್ಕಿಲ್ಲ ಅಲ್ವಾ? ಇದಾಗತ್ತಾ? ಪಾಸಿಬಲ್ ಇಲ್ಲ. ಹಾಗೆ ಎಷ್ಟಾಗ್ಬೋದು ಸರ್? ಇದು ಪಾಸಿಬಲ್ ಇಲ್ಲ ಅಂತಿಲ್ಲ. ಯಾರು ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ ಅವ್ರು ಹೊಡಿತಾರೆ, 270 ಹೊಡಿತಾರೆ, 280 ಹೊಡಿತಾರೆ, ಅದೇನು ತೊಂದರೆ ಇಲ್ಲ. ಬಟ್ ಅಗೇನ್ ಯು ಹ್ಯಾವ್ ಟು ಸ್ಕೋರ್ ಹೌ ಮಚ್, 260 ಶುಡ್ ಬಿ ಯುವರ್ ಮಿನಿಮಮ್ ಟಾರ್ಗೆಟ್. ಆ ಟಾರ್ಗೆಟ್ ಇಟ್ಕೊಂಡು ಓದ್ಬೇಕು ನೀವು. 260 ಅಂದ್ರೆ ನಾನು 125 ಇಲ್ಲ 130 130 ನಾನು ಮಾಡ್ಬೇಕು. 130 ಮಾಡಿದ್ರೆ ಕಂಪಲ್ಸರಿ ನಾನು 260 ಹೋಗ್ತೀನಿ. ಸೊ ನಾನು 260 130 ಹೋಗ್ಬೇಕು ಅಂದ್ರೆ ನೀವು ಹಿಂಗೆಲ್ಲ ಪಿಕ್ಚರ್ ತೋರಿಸಿದಿರಲ್ಲ, ಈ ಪಿಕ್ಚರ್ ಪ್ರಕಾರನೇ ವರ್ಕ್ ಮಾಡ್ಬೇಕಾಗತ್ತೆ. ಅಂದ್ರೆ ಇದ್ರಲ್ಲಿ ಸ್ಟ್ರೆಂತ್, ಇದ್ರಲ್ಲಿ ವೀಕ್ನೆಸ್, ಇದ್ರಲ್ಲಿ ಸ್ಟ್ರೆಂತ್, ಇದ್ರಲ್ಲಿ ವೀಕ್ನೆಸ್, 40 ಬಂದ್ರೆ 35 ಅಟೆಂಡ್ ಮಾಡ್ತೀನಿ ಅಂತ ಅಲ್ಲಿ ಆಗೋದಿಲ್ಲ. ಐ ಅಂಡರ್ಸ್ಟ್ಯಾಂಡ್. ಬಟ್ ಇಫ್ ಯು ಹ್ಯಾವ್ ದಿಸ್ ಟಾರ್ಗೆಟ್, ಇಫ್ ಯು ಮಿಸ್, ಯು ವಿಲ್ ಮಿಸ್ ನಿಯರ್ ಬೈ. ಇಫ್ ಯು ಹ್ಯಾವ್ ಲೆಸ್ ಟಾರ್ಗೆಟ್ಸ್, ದೆನ್ ಯು ವಿಲ್ ಮಿಸ್ ಔಟ್ ಆಫ್ ದಿ ಲಿಸ್ಟ್. ಸೊ ಟಾರ್ಗೆಟ್ ಹೈ ಇಟ್ಕೊಳ್ಳಿ, ಸೊ ದಟ್ ಯು ವಿಲ್ ರೀಚ್ ನಿಯರ್ ಬೈ ಸಮ್ವೇರ್. 270 ಟಾರ್ಗೆಟ್ ಇಟ್ಕೊಂಡಾಗ ಒಂದು 250 240 ಬಂದ್ರು ಇರ್ಲಿ ಬಿಡಪ್ಪ, ನಾನು ಸೇಫ್ ಇದೀನಿ ಅಂತ ಅನ್ಕೋ, ರೈಟ್? ಸೊ ಈ ಪ್ರಕಾರ ಪ್ರಿಪೇರ್ ಮಾಡಿ ಕಂಪಲ್ಸರಿಲಿ ಇದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಇದ್ರ ಪ್ರಕಾರನೇ ವರ್ಕ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಫಸ್ಟ್ ಏನ್ ಬೇಕಾಗಿದೆ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕು. ಅದ್ರ ಜೊತೆಗೆ
ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಕನೆಕ್ಟ್ ಮಾಡಿ ಓದೋದು ವೆರಿ ಮಚ್ ರಿಕ್ವೈರ್ಡ್. ಅದಲ್ದೇನೆ ಈ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಎಷ್ಟಿದೆ ಅಂದ್ರೆ ಇದ್ರ ಜೊತೆಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಜೊತೆಗೆ ಫ್ಯಾಕ್ಟ್ಸ್ ಬೇಕು. ಈ ಫ್ಯಾಕ್ಟ್ಸ್ ಮತ್ತೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಎಷ್ಟು ಸ್ಟ್ರಾಂಗ್ ಇರ್ತಿರೋ ಅಷ್ಟು ನಂಬರ್ ಆಫ್ ಕ್ವಶನ್ಸ್ ಕರೆಕ್ಟ್ ಆಗುತ್ತೆ. ಓಕೆ, ಯಾಕೆ KPSC ಅವರು ಫ್ಯಾಕ್ಚುಯಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಕಾನ್ಸೆಪ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಈಗ ಅವಾಗ ಏನಾಯ್ತು, 4 ಸ್ಟೇಟ್ಮೆಂಟ್ ಅಲ್ಲಿ ಕಾನ್ಸೆಪ್ಟ್, ಫ್ಯಾಕ್ಚುಯಲ್, ಕಾನ್ಸೆಪ್ಟ್, ಕಾನ್ಸೆಪ್ಟ್. ಸೊ ಇಫ್ ಯು ಡೋಂಟ್ ನೋ ಫ್ಯಾಕ್ಚುಯಲ್ ಪಾರ್ಟ್ ಯು ವಿಲ್ ಮಿಸ್ ದಿ ಹೋಲ್. ಈಗ ಮೊದಲು ಹೇಗಿತ್ತು ಸರ್, ಆಪ್ಷನ್ ಎಲಿಮಿನೇಷನ್ ಮೆಥಡ್ 1 ಹೋಯ್ತು 2 ಸರಿ 2 and 2. ಈಗಿಲ್ಲ, ಅವ್ರೇನ್ ಮಾಡ್ತಾರೆ, ಓನ್ಲಿ 1 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಓನ್ಲಿ 4 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ. ಅವಾಗ ಏನ್ ಮಾಡ್ತೀರಾ, if you don't know whether that fact is right or wrong, you will not be able to answer that. So from that perspective, please while reading have the clarity. If you don't have the clarity, you can reach out to me, you can reach out to our faculties, or you have that again AI tool. At least you use these things and get the clarity and factual part. If you don't do it, you will not clear the prelims. I'm telling you, ಈಗಲೇ ಹೇಳ್ತಿದ್ದೀನಿ, prelims clear ಆಗದೇ ಇಲ್ಲ. ಇದನ್ನ ಓದಬೇಕಾದ್ರೆ ಇದು ಮೈಂಡ್ ಅಲ್ಲಿ ಇಟ್ಕೊಂಡೇ ಓದಬೇಕು. ಕಾನ್ಸೆಪ್ಟ್, ಫ್ಯಾಕ್ಟ್, ಕರೆಂಟ್ ಅಫೇರ್ಸ್, CFC. ಓಕೆ, ಕ್ಲೋರೋಫ್ಲೋರೋಕಾರ್ಬನ್, ವಿಚ್ ಇಸ್ ವೆರಿ ಡೇಂಜರಸ್ ಅಲ್ವಾ, ಬಟ್ ಅದು ಬೇಕೇ ಬೇಕು, ರೈಟ್? ಸೊ ಯು ಹ್ಯಾವ್ ಟು ಡೂ ದಿಸ್. ಮೇನ್ಸ್ ಅಲ್ಲದ ಅದು ಪ್ರಿಲಿಮ್ಸ್ ಅಲ್ಲಿ ಇಷ್ಟೇ, ಪ್ರಿಲಿಮ್ಸ್ ಇರೋದು. ಮೋರ್ ನಂಬರ್ ಆಫ್ ಪ್ರಾಕ್ಟೀಸ್ ಬೇಕು ಸರ್, ರೈಟ್? ಇನ್ನೊಂದು ಏನಪ್ಪಾ ಅಂದ್ರೆ UPSC ಪ್ರಿಲಿಮ್ಸ್ ಪೇಪರ್ ಏನ್ ಮಾಡಿ ಗೊತ್ತಾ, ಒಂದು ಟ್ರೈ ಮಾಡಿ. ಇದನ್ನ ನಾನು ಹೇಳ್ತೀನಿ, ನಾನು ಜನರಲಿ UPSC ಅವ್ರಿಗೆ ಹೇಳ್ತೀನಿ, ನಿಮ್ಗೆ ಹೇಳೋದೇ ಇಲ್ಲ, KPSC ಅವ್ರಿಗೆ ಇದನ್ನ ಹೇಳೋದೇ ಇಲ್ಲ. ಬಟ್ ಆದ್ರೂ ನಿಮ್ಗೊಂದು ಹೇಳೋದಾದ್ರೆ ನೀವೇನ್ ಮಾಡಿ ಅಂದ್ರೆ 2011 ಇಂದ ಪೇಪರ್ಸ್ ಇದೆ ಪ್ರಿಲಿಮ್ಸ್. ಓಕೆ, UPSC 2011 ಇಂದ 2026 ವರೆಗೂ ಇದೆ. ಈಗ 2011 ಇಂದ 2016-17 ವರೆಗೂ ಏನಿದೆಯೋ ಅದೆಲ್ಲ ತುಂಬಾ ಸ್ಟ್ಯಾಟಿಕ್ ಪಾರ್ಟ್, NCERT ಬೇಸ್ಡ್ ಅನ್ನೋ ತರ ಕ್ವಶನ್ಸ್ ಬಂದಿದೆ. ಆಫ್ಟರ್ 2017 the questions asking pattern has changed, particularly if you go after 2021. ಇದ್ಲಂತರೂ 2021 ಆದ್ಮೇಲಂತರೂ ಇನ್ನೂ ಡ್ರಾಸ್ಟಿಕಲಿ ಚೇಂಜ್ ಆಗಿದೆ ಪೇಪರ್ ಕ್ವಶನ್ಸ್ ಆಸ್ಕಿಂಗ್. ನೀವೇನ್ ಮಾಡ್ಬೇಕು, ಬ್ರೇಕ್ ಮಾಡ್ಕೋಬೇಕು. ಪ್ರಿಪರೇಷನ್ ಮಾಡ್ಬೇಕಂದ್ರೆ 20 ಇಂದ 16 ವರೆಗೂ ಒಂದೇ ಪ್ಯಾಟರ್ನ್ ಅಲ್ಲಿ ಓದ್ತಾ ಬರ್ಬೇಕು. ಅವು ನೋಡಬಾರ್ದು, ಮುಂದಿನ ಕ್ವಶನ್ಸ್ ನೋಡೇಬಾರ್ದು ನೀವು. ಎಲ್ಲ ಸಬ್ಜೆಕ್ಟಿಗೆ, ಫಾರ್ ಎಕ್ಸಾಂಪಲ್ ಪಾಲಿಟಿ ಓದ್ತಿದ್ರೆ ಎಲ್ಲಾನು 2011 to 2016 ಅಷ್ಟೇ ನೋಡ್ಬೇಕು. ಆಮೇಲೆ ಓದಿದ್ಮೇಲೆ 18, 19, 20 ಇವು ಪೇಪರ್ ನೀವೇ ಹೋಗಿ ಅಟೆಂಡ್ ಮಾಡ್ಬೇಕು, ಆಸ್ ಇಫ್ ಯು ಆರ್ ರೈಟಿಂಗ್ ಅನ್ ಎಕ್ಸಾಮ್. Earlier, you will see the papers, you will see the questions. You should not see the questions now. For 21 ಇಂದ ಹಿಡ್ಕೊಂಡು ಈ ಕಡೆ, ಅಟ್ ಲೀಸ್ಟ್ ಏನಂತಾರೆ 18 ಇಂದ ಹಿಡ್ಕೊಂಡು ಈ ಕಡೆ ಕ್ವಶನ್ ನೋಡ್ಬೇಡಿ. ಅಲ್ಲಿ ಬರೀ ಜಸ್ಟ್ ಪ್ರಿಪರೇಷನ್ ಮಾಡಿ, 11 to 16 ನೋಡಿ ಸಾಲ್ವ್ ಮಾಡ್ಕೊಳ್ಳಿ, ಆಮೇಲೆ ಕ್ವಶನ್ ಅಟೆಂಡ್ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಪ್ರಿಪರೇಷನ್ ಯಾವ ಲೆವೆಲ್ ಇದೆ. If you want to assess yourself, you can take a test by yourself, just to see or observe that after 2018 to 26, how much questions I am making it correct. ಪಾಲಿಟಿನೇ ಓದಿದ್ದೀರಾ, ಹಿಸ್ಟ್ರಿನೇ ಓದಿದ್ದೀರಾ, ಜಾಗ್ರಾಮಿನೇ ಓದಿದ್ದೀರಾ, 15 ಕ್ವಶನ್ಸ್, 13 ಕ್ವಶನ್ಸ್ ಅಂತ ಒಂದು ಸೆಕ್ಷನ್ ಇಂದ ಬಂದೇ ಬರುತ್ತೆ. ಸೊ 6 ಪೇಪರ್ ಇಂಟು 15 ಕ್ವಶನ್, 15 6 90, ಒಂದು ಪೇಪರ್ ಫುಲ್ ಆಯ್ತಾ. ಆಲ್ಮೋಸ್ಟ್ 100 ಕ್ವಶನ್ಸ್ ಇಸ್ ನಥಿಂಗ್ ಬಟ್ ಒನ್ ಪೇಪರ್. ಸೊ 90 ಕ್ವಶನ್ಸ್ ಯು ಹ್ಯಾವ್. 90 ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ಏನಾಯ್ತು ನಿಮಗೆ, ಇದೇ ಪೇಪರ್ ಬಿಡಿಸ್ದಂಗೆ ಆಗ್ಬಿಡುತ್ತೆ. ಒಂದು ಸಬ್ಜೆಕ್ಟ್ ಅಲ್ಲಿ ಈ ಪೇಪರ್ ಬಿಡಿಸೋ ಮೈಂಡ್ ಸೆಟ್ ಬಳಸ್ಕೋಬೇಕು ಅಂತ ಹೇಳ್ತಿರೋದು. ಇಫ್ ಯು ಡೂ ದ್ಯಾಟ್ ಯು ಹ್ಯಾವ್ ಮೋರ್ ಕ್ಲಾರಿಟಿ ಅಂತ ಅರ್ಥ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ದೊಡ್ಡ ಲೆವೆಲಿಗೆ ಬಂದಿದೆ. ಈಗ ನೆಕ್ಸ್ಟ್ ಏನ್ ಬೇಕು, ಫ್ಯಾಕ್ಚುಯಲ್ ಬೇಕು. ಏನೇ ಫ್ಯಾಕ್ಚುಯಲ್ ಬಂದ್ರು ಬರ್ಕೊಳ್ಳೋದು, ಅಂಡರ್ಲೈನ್ ಮಾಡೋದು, ಪೇಸ್ಟ್ ಮಾಡಿಟ್ಕೊಳ್ಳೋದು. ಪರ್ಟಿಕ್ಯುಲರ್ಲಿ ಟೀ, ಕಾಫಿ, ಊಟ ಮಾಡ್ಬೇಕಾದ್ರೆ, ವಾಶ್ರೂಮ್ ಅಲ್ಲಿ ಇದ್ದಾಗ್ಲೂ ಅದ್ರ ಫ್ಯಾಕ್ಚುಯಲ್ ಬಗ್ಗೆನೇ ಥಿಂಕ್. ಇಫ್ ಯು ಥಿಂಕ್ ಮೋರ್ ಅಬೌಟ್ ಫ್ಯಾಕ್ಚುಯಲ್, ಇಟ್ ವಿಲ್ ಬಿ ದೇರ್ ವಿತ್ ಯು ಫಾರ್ ಮೋರ್ ನಂಬರ್ ಆಫ್ ಟೈಮ್. ನಮ್ಗೆ ಎಲ್ಲಿವರೆಗೂ ಮಾಡಿ, ಮೇನ್ಸ್ ಮುಗಿಯವರೆಗೂ ಮಾಡಿ, ಆಮೇಲೆ ನಾನು ನಿಮ್ಗೆ ಏನು ಕೇಳಲ್ಲ. ರೈಟ್, ದಿಸ್ ಯು ಹ್ಯಾವ್ ಟು ಡೂ. ಇದು ಪ್ರಿಲಿಮ್ಸ್, ರೈಟ್? ಪ್ರಿಲಿಮ್ಸಿಗೆ ಬೇಸಿಕ್ ಇಷ್ಟೇ ಮಾಡಬೇಕು. ಕುದುರಿದ ಕಥೆಯೆಲ್ಲ ನಾನು ಭಾಳ ಹೇಳ್ತೀವಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಫಿಯರ್ಗೋಸ್ಕರ. ಬಟ್ ಬೇಸಿಕಲಿ ನೋಡಿದ್ರೆ ಎಲ್ಲ ಪಿಕ್ಚರ್ ನೀವು ತೆಗೆದು ನೋಡಿದ್ರೆ, ಸಿಂಪ್ಲಿಫೈಡ್ ವರ್ಷನ್ಸ್ ನೋಡಿದ್ರೆ, ಇವು 3 ಬಿಟ್ರೆ ಬೇರೆ ಏನೂ ಇಲ್ಲ. ಪ್ರಿಲಿಮ್ಸ್ ಅಲ್ಲಿ ತೆಗೆದು ಎಲ್ಲರಿಗೆ 10 ಜನ ಟಾಪರ್ಸ್ ಟಾಕು ನೋಡ್ಕೊಳ್ಳಿ, 10 ಇನ್ಸ್ಟಿಟ್ಯೂಟ್ಗಳದನ್ನು ಇದನ್ನು ಕ್ಲಾಸಸ್ ಕೇಳಿ, ಅವ್ರು ಹೇಳೋ ಸ್ಟ್ರಾಟಜೀಸ್ ಕೇಳಿ, ಏನೇ ಬರಲಿ ಇಟ್ ವಿಲ್ ನಾಟ್ ಗೋ ಬಿಯಾಂಡ್ ದೀಸ್ 3 CFC. ಓಕೆ, ದಟ್ ಈಸ್ ಕರೆಂಟ್ ಅಫೇರ್ಸ್, ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಫ್ಯಾಕ್ಟ್ಸ್. ಇವು 3 ಬೇಕಾಗಿರೋದು. ಇವು 3 ಚೆನ್ನಾಗಿ ಮಾಡಿ. ನಾನು ಸಿಂಪ್ಲಿಫೈಡ್ ವರ್ಷನ್ ಅಲ್ಲಿ ಹೇಳ್ತಿದ್ದೀನಿ, ಇದನ್ನ ಚೆನ್ನಾಗಿ ಇಟ್ಕೊಳ್ಳಿ, ಮಾಡಿ ಅಷ್ಟೇ. ಕ್ಲಿಯರ್? ದಿಸ್ ಇಸ್ ಆಲ್ ಫ್ರಮ್ ಮೈ ಎಂಡ್. ಥ್ಯಾಂಕ್ ಯು.